ನೋಡಿ, ನವೋದಯ ಪರೀಕ್ಷೆ ಪಾಸ್ ಆಗಬೇಕು ಅಂದ್ರೆ ಎರಡು ರೂಲ್ನ ಫಾಲೋ ಮಾಡಬೇಕು. ರೂಲ್ ನಂಬರ್ 1, ಚಾಪ್ಟರ್ ವೈಸ್ ಲೆಕ್ಕಗಳನ್ನ ಸಾಲ್ವ್ ಮಾಡಬೇಕಾದ್ರೆ, ಚಾಪ್ಟರ್ ವೈಸ್ ಅಂದ್ರೆ ಫಾರ್ ಎಕ್ಸಾಂಪಲ್ ಚಾಪ್ಟರ್ 1 ನಲ್ಲಿ ಲೆಕ್ಕಗಳನ್ನ ಸಾಲ್ವ್ ಮಾಡ್ತಾ ಇದ್ದೀರಾ, ಅದರಲ್ಲಿ ಮೊದಲನೇ ಲೆಕ್ಕ ಸಂಪೂರ್ಣವಾಗಿ ಅರ್ಥ ಆದ್ಮೇಲೆ ಎರಡನೇ ಲೆಕ್ಕ ಮಾಡಿ, ಎರಡನೇ ಲೆಕ್ಕ ಸಂಪೂರ್ಣವಾಗಿ ಅರ್ಥ ಆದ್ಮೇಲೆ ಮೂರನೇ ಲೆಕ್ಕಕ್ಕೆ ಹೋಗಿ, ಮೂರನೇ ಲೆಕ್ಕ ಸಂಪೂರ್ಣವಾಗಿ ಅರ್ಥ ಆದ್ಮೇಲೆ ನಾಲ್ಕನೇ ಲೆಕ್ಕಕ್ಕೆ ಹೋಗಿ. ರೂಲ್ ನಂಬರ್ 2, ಮಾಡೆಲ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಬೇಕಾದ್ರೆ ಮೊದಲನೇ ಮಾಡೆಲ್ ಕ್ವಶನ್ ಪೇಪರ್ ಮಾಡಿದ ಮಿಸ್ಟೇಕ್ನ ಎರಡನೇ ಮಾಡೆಲ್ ಕ್ವಶನ್ ಪೇಪರಲ್ಲಿ ರಿಪೀಟ್ ಮಾಡಬಾರ್ದು. ಅದೇ ರೀತಿ ಎರಡನೇ ಮಾಡೆಲ್ ಪೇಪರಲ್ಲಿ ಮಾಡಿದ ಮಿಸ್ಟೇಕ್ನ ಮೂರನೇ ಮಾಡೆಲ್ ಪೇಪರಲ್ಲಿ ಮಿಸ್ಟೇಕ್ ಮಾಡಬಾರ್ದು. ಅದೇ ರೀತಿ ಮೂರನೇ ಮಾಡೆಲ್ ಕ್ವಶನ್ ಪೇಪರಲ್ಲಿ ಮಾಡಿದ ಮಿಸ್ಟೇಕ್ನ ನಾಲ್ಕನೇ ಮಾಡೆಲ್ ಪೇಪರಲ್ಲಿ ರಿಪೀಟ್ ಮಾಡಬಾರ್ದು ಅಂಡ್ ಸೋಲ್. ಅದೇ ರೀತಿ 25 ಮಾಡೆಲ್ ಪೇಪರ್ನು ಸಾಲ್ವ್ ಮಾಡಿ. ಹೊಸ ಮಿಸ್ಟೇಕ್ ಮಾಡಿ, ಆದರೆ ಹಳೆ ಮಿಸ್ಟೇಕ್ನ ಯಾವುದೂ ರಿಪೀಟ್ ಮಾಡಬಾರ್ದು. ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಹೊಸ ಮಿಸ್ಟೇಕ್ ಮಾಡಿ, ಆದರೆ ಮಿಸ್ಟೇಕ್ನ ರಿಪೀಟ್ ಮಾಡಬಾರ್ದು, ಮಾಡಿದ ಮಿಸ್ಟೇಕ್ನ ಪುನಃ ಮಾಡಬಾರ್ದು. ಇವೆರಡು ರೂಲ್ನ ಫಾಲೋ ಮಾಡಿದ್ರೆ ನೀವು ಖಂಡಿತ ನವೋದಯ ಪರೀಕ್ಷೆ ಪಾಸ್ ಆಗ್ಬೋದು.